ಖರೀದಿ ಮಾಡೋದು 3 ಲಕ್ಷ ರೂಪಾಯಿಗೆ, ಆಮೇಲೆ ಮಾರ್ತಾ ಇದ್ದಿದ್ದು 15 ಲಕ್ಷ ರೂಪಾಯಿಗೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ ಭೂ ವ್ಯವಹಾರ ಅದು. ನಾಗೇಂದ್ರ ಸಚಿವರಾದ ಮೇಲೆ ಬಾಕಿ ಹಣಕ್ಕಾಗಿ ಒತ್ತಡ ಜಾಸ್ತಿ ಆಯಿತು. ನಾಗೇಂದ್ರ ಸಚಿವರಾದ ಬಳಿಕ ನಾಗರಾಜ್ ಮತ್ತೆ ಅದೇ ಕೆಲಸಕ್ಕೆ ಮುಂದಾಗ್ತಾನೆ. MD ಪದ್ಮನಾಭ್ಗೆ ಹಣ ಪಾವತಿ ಮಾಡುವಂತೆ ನಾಗೇಂದ್ರ ಸೂಚನೆ ಕೊಟ್ಟಿದ್ರಂತೆ. ಬಳಿಕ ನಾಗರಾಜ್ ಮತ್ತು ಪದ್ಮನಾಭ್ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರಂತೆ. 10% ಕಮಿಷನ್ ಹಣ ಕೊಡೋದಾಗಿ ನಾಗರಾಜ್ ನೆಕ್ಕುಂಟಿ ಹೇಳಿದ್ದ. ಪದ್ಮನಾಭ್ಗೆ 40 ಲಕ್ಷ ಹಣ ನೀಡೋದಕ್ಕೆ ನಾಗರಾಜ್ ಒಪ್ಪಿಕೊಂಡಿದ್ರಂತೆ. ಅಡ್ವಾನ್ಸ್ ಆಗಿ 25 ಲಕ್ಷ ಹಣವನ್ನ ಕೊಟ್ಟಿದ್ದಂಥ ನಾಗರಾಜ್ ಪದ್ಮನಾಭ್ಗೆ. ಈ ಭೂ ವ್ಯವಹಾರ ಎಲ್ಲಿಂದ ಬಂತು, ಬಿಜೆಪಿ ಅವಧಿಯಲ್ಲೇ ಇತ್ತು ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ನೋಡಿ ಎಲ್ಲಿಂದ ಆರಂಭ ಆಯಿತು, ಯಾರಿಗೆ ಎಷ್ಟೆಷ್ಟು ನೋಡಿ ಬಗದಷ್ಟು ಕೂಡ ಬಯಲಾಗ್ತಾ ಇದೆ ಈ ವಿಚಾರದಲ್ಲಿ. ಬಾ 3 ಲಕ್ಷ ರೂಪಾಯಿಗೆ ಜಾಗ ತಗೊಳ್ಳೋದು, 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡೋದು, 12 ಲಕ್ಷ ರೂಪಾಯಿ ಲಾಭ, 4 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ರಂತೆ. 4 ಕೋಟಿ ಅದನ್ನ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರಂತೆ. ಎಲ್ಲಿಂದ ಆರಂಭ ಆಯಿತು ಈ ಭೂಮಿ ವ್ಯವಹಾರಗಳು ಅಂತ ನೋಡ್ತಾ ಹೋದಾಗ ಬಿಜೆಪಿ ಅವಧಿಯಿಂದಲೇ ಶುರುವಾಗಿತ್ತಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇತ್ತು. ಆದರೆ ಈಗ ಈ ಬೆಳವಣಿಗೆ ಇದೆಯಲ್ಲ, ಈ ಭೂ ವ್ಯವಹಾರ ಎಲ್ಲಿಂದ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು ಇನ್ನು ಯಾವ ಹಂತಕ್ಕೆ ಹೋಗ್ಬೋದು, ಹೇಗೆಲ್ಲ ನಡೀತಾ ಇತ್ತು ಇಲ್ಲಿ ಅವ್ಯವಹಾರ ಸುನಿಲ್? ನಾಗೇಂದ್ರ, ಸಹಜವಾಗಿ ಒಂದು ಅನುಮಾನ ಇತ್ತು, ಈ ವಾಲ್ಮೀಕಿ ನಿಗಮದ ಹಗರಣ ಶುರುವಾಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು. SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಹೋದಂತೆ ಅದರ ಮೂಲ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಇಡೀ ಕೇಸ್ನಲ್ಲಿ ನೆಕ್ಕಂಟಿ ನಾಗರಾಜ್, ಈತ ಸಚಿವ ನಾಗೇಂದ್ರ ಅವರ ಆಪ್ತನಾಗಿದ್ದಂತಹ ವ್ಯಕ್ತಿ, ಈತ ಭೂಮಿ ವ್ಯವಹಾರನ ಮಾಡ್ತಿದ್ದ. ಅಂದರೆ ವಾಲ್ಮೀಕಿ ನಿಗಮದಿಂದ ಬಡವರಿಗೆ ಉಚಿತವಾಗಿ ಜಾಗವನ್ನು ಕೊಡುವಂತಹ ಒಂದು ಪ್ಲಾನ್ ಕೂಡ ಇತ್ತು. ಇದಕ್ಕೆ ವಾಲ್ಮೀಕಿ ನಿಗಮದಿಂದಲೇ ಹಣ ಕೂಡ ಬಿಡುಗಡೆ ಆಗ್ತಿತ್ತು. ಆದರೆ ನಿಗಮಕ್ಕೆ ನೇರವಾಗಿ ಲ್ಯಾಂಡ್ ತಗೊಳ್ಳೋದ್ರ ಬದಲು ಇದೇ ನೆಕ್ಕಂಟಿ ನಾಗರಾಜ್ ಮಧ್ಯವರ್ತಿ ಥರದಲ್ಲಿ ನಿಂತುಕೊಂಡು ಹಣವನ್ನು ಕೊಟ್ಟು ಮೊದಲು ತನ್ನ ಹೆಸರಿಗೆ ಆ ಜಾಗವನ್ನು ಪರ್ಚೇಸ್ ಮಾಡ್ತಿದ್ದ. ಫಾರ್ ಎಕ್ಸಾಂಪಲ್, ಈಗ ಬಡವರ ಕಡೆಯಿಂದ ಒಂದು 3 ಲಕ್ಷ ರೂಪಾಯಿ, 1 ಎಕರೆ ಜಾಗಕ್ಕೆ 3 ಲಕ್ಷ ರೂಪಾಯಿ ಕೊಟ್ಟು ಎಲ್ಲೋ ಇಂಟೀರಿಯರಲ್ಲಿ ಒಂದು ಜಾಗವನ್ನು ಪರ್ಚೇಸ್ ಮಾಡ್ತಾನೆ. ನಂತರ ಆ ಜಾಗ ನಾಗರಾಜ್ ಹೆಸರಲ್ಲಿರುತ್ತೆ. ಅದೇ ಜಾಗವನ್ನು ವಾಲ್ಮೀಕಿ ನಿಗಮದವರು ಪರ್ಚೇಸ್ ಮಾಡ್ದಂಗೆ. ಅಂದರೆ ಇದೆಲ್ಲವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಾ ಇತ್ತು. ಈ ರೀತಿ ಪರ್ಚೇಸ್ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು 4 ಕೋಟಿ ರೂಪಾಯಿ ಹಣ ನೆಕ್ಕಂಟಿ ನಾಗರಾಜ್ಗೆ ಬರಬೇಕಾಗಿತ್ತು. ಈ ಹಣಕ್ಕಾಗಿ ಆತ ಸಾಕಷ್ಟು ಬಾರಿ ಓಡಾಡಿದ್ದ. ಕೊನೆಗೆ ಲಾಸ್ಟಿಗೆ ಪದ್ಮನಾಭ ಅವರಿಗೆ ಈ ಒಂದು ವಿಚಾರವನ್ನು ತಿಳಿಸಿದಂಥ ಟೈಮ್ನಲ್ಲಿ ಪದ್ಮನಾಭ ಅವರು ಈ ರಾಯಚೂರು DC ಅವರಿಗೆ ಒಂದು ಲೆಟ್ರ್ ಬರೆದಿರು. ಈ ರೀತಿ ಜಾಗ ಖರೀದಿ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಹೇಳಿದರು. ಆ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಿತ್ತು. ಏನಕ್ಕೆಂದರೆ ರಾಯಚೂರು DC ಅವರು ನೇರವಾಗಿ ಹಣವನ್ನು ಬಿಡುಗಡೆ ಮಾಡೋ ಬದಲು ಅದರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿದರು. ಆಗ ಗೊತ್ತಾಯಿತು ಆ ಲ್ಯಾಂಡ್ ವ್ಯಾಲ್ಯೂ ಅಲ್ಲಿ ಇರುವಂಥದ್ದು ತುಂಬ ಕಮ್ಮಿ, ಇಲ್ಲಿ ಜಾಸ್ತಿ ಹಣಕ್ಕೆ ಪರ್ಚೇಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಯಿತು. ಹಾಗಾಗಿ ಅವರು ಆ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಮತ್ತು ಪೆಂಡಿಂಗ್ ಇಟ್ಕೊಂಡಿದ್ರು. ಈ ಹಣ ಬರದೇ ಇರೋದ್ರಿಂದಾಗಿ ನಾಗರಾಜ್ಗೆ ಸಾಕಷ್ಟು ನಷ್ಟ ಉಂಟಾಗಿತ್ತು. ಬೇರೆ ಬೇರೆ ಕಡೆಯಿಂದ ಹಣವನ್ನು ತಗೊಂಡು ಆತ ಈ ಜಾಗವನ್ನು ಖರೀದಿ ಮಾಡಿದ್ದ. ನಂತರ ಈ ಹಣ ವಾಪಸ್ ಪಡೆಯೋದಕ್ಕೆ ಬೇರೆ ಏನು ಮಾಡೋದು ಅನ್ನುವಂಥದ್ದನ್ನು ಪದ್ಮನಾಭ ಬಳಿ ಕೇಳಿದಂಥ ಟೈಮ್ನಲ್ಲಿ ಪದ್ಮನಾಭ ಅವರೇ ಒಂದು ಐಡಿಯಾವನ್ನು ಕೊಟ್ಟಿದ್ರು. ಇವರೇ ವಾಲ್ಮೀಕಿ ನಿಗಮದ MD ಆಗಿದ್ದಂಥವ್ರು. ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದೆ, ಇದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಿಸ್ಕೊಂಡ್ರೆ ಆಗ ನಿಮಗೆ ಕಮಿಷನ್ ಕೂಡ ಸಿಗುತ್ತೆ, ಜೊತೆಗೆ 2 ತಿಂಗಳಲ್ಲಿ ಆ ಹಣ ನಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ, ನಿಮಗೆ ಬರಬೇಕಾಗಿರುವಂಥ ಹಣ ಕೂಡ ತುಂಬ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿದರು. ಸೊ ಈ ಮೂಲಕ ಈ ಒಂದು ವಾಲ್ಮೀಕಿ ನಿಗಮದ ಹಗರಣ ಏನು ಶುರುವಾಗಿದ್ದು. ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಚಾರ ಅಂತ ಹೇಳಿದರೆ, ಇದೇ ರೀತಿಯಾಗಿ ಈ ಹಿಂದೆ ಕೂಡ ಇವರು ಮಾಡಿದ್ರು ಅನ್ನುವಂಥದ್ದು. ಹಾಗಾಗಿ ಪದ್ಮನಾಭಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, 2 ತಿಂಗಳ ನಂತರ ಅಮೌಂಟ್ ಹೇಗಿದ್ರು ಕೂಡ ವಾಪಸ್ ಬರುತ್ತೆ, ತನಗೂ ಕೂಡ ಕಮಿಷನ್ ಹಣ ಸಿಗುತ್ತೆ, ಈ ಮೂಲಕ ಈ ಒಂದು ವ್ಯವಹಾರವನ್ನು ಮಾಡ್ಬೋದು ಅನ್ನುವಂಥದ್ದು ಆತನ ಒಂದು ಕಾನ್ಫಿಡೆನ್ಸ್ ಆಗಿತ್ತು. ಇದು ತನಿಖೆ ಸಂದರ್ಭದಲ್ಲೂ ಕೂಡ ಆತ ತನಿಖಾಧಿಕಾರಿಗಳ ಮುಂದೆ ಹೇಳಿಕೊಂಡಿರುವಂಥ ವಿಚಾರ. ನಾಗೇಂದ್ರ, ಓಕೆ ಸುನಿಲ್, ನೋಡಿ ಒಂದು ವಿಚಾರ ಇಲ್ಲಿ, ಈ ನೆಕ್ಕುಂಟಿ ಪದ್ಮನಾಭ್ ಇವರೆಲ್ಲ ಹೆಸರುಗಳು ಈಗ ತಳಕು ಹಾಕೊಳ್ತಾ ಇದೆ. ಇಲ್ಲಿ ಬಾಕಿ ಹಣ 4 ಕೋಟಿ ರೂಪಾಯಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಸೂಚನೆ ಕೊಟ್ಟಿದ್ದೆ ಅಂದಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈಗ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಎಷ್ಟರ ಮಟ್ಟಿಗಿತ್ತು ಅಂತ ಹಾಗಾದ್ರೆ?
ನಾಗೇಂದ್ರ, ಸದ್ಯಕ್ಕೆ ತನಿಖೆ ವೇಳೆ ಗೊತ್ತಾಗಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ, ನೆಕ್ಕಂಟಿ ನಾಗರಾಜ್ ಸಚಿವ ನಾಗೇಂದ್ರ ಅವರಿಗೆ ಆಪ್ತರಾಗಿದ್ದರು. ಅವ್ರ ಬಳಿ ಕೂಡ ಹೋಗಿ ಹೇಳ್ಕೊಂಡಿದ್ರು ತನಗೆ ಬರಬೇಕಾಗಿರುವಂಥ 4 ಕೋಟಿ ಹಣ ಬಂದಿಲ್ಲ ಅನ್ನುವಂಥ. ಆ ಸಂದರ್ಭದಲ್ಲಿ ಖುದ್ದು ಸಚಿವರೇ ಪದ್ಮನಾಭ ಅವರಿಗೆ ಹೇಳಿರ್ತಾರೆ, ಇವರಿಗೆ ಕೊಡಬೇಕಾಗಿರುವಂಥ ಹಣ ಏನಿದೆ ಅದನ್ನು ರಿಲೀಸ್ ಮಾಡಿಸಿ ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು. ಅದು ಆಗಿರಲಿಲ್ಲ. ಇದಾದ ನಂತರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಚಿವ ನಾಗೇಂದ್ರ ಅವರು ಇದ್ದಂಥ ಟೈಮ್ನಲ್ಲಿ ಅಲ್ಲಿಗೆ ನಾಗರಾಜ್ ಬಂದಿದ್ದ, ಜೊತೆಗೆ MD ಪದ್ಮನಾಭ ಅವ್ರನ್ನೂ ಕೂಡ ಅಲ್ಲಿ ಕರೆಸ್ಕೊಂಡಿರ್ತಾರೆ. ಆ ಟೈಮಲ್ಲಿ ಸಚಿವರ ಮುಂದುಗಡೆಯೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆ ಟೈಮ್ನಲ್ಲೂ ಕೂಡ ಸಚಿವ ನಾಗೇಂದ್ರ ಅವರು ಏನು ಕೊಡಬೇಕು ಅದನ್ನು ಕೊಡಿ ಅನ್ನುವಂಥ ಹೇಳ್ಕೊಂಡಿದ್ರು ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗಿರುವಂಥ ವಿಚಾರ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇರುವಂಥದ್ದು ಏನು ಅಂತ ಹೇಳಿದರೆ, MD ಪದ್ಮನಾಭ ಅಂದುಕೊಂಡಿದ್ದು ಈ 187 ಕೋಟಿದು ವ್ಯವಹಾರ ಇದೆಯಲ್ಲ, ಇದನ್ನು ಮಾಡೋದಕ್ಕೆ ಸಚಿವರೇ ನೇರವಾಗಿ ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು. ಇದು ಆತ ಪೊಲೀಸರ ಮುಂದೆ ನೀಡಿರುವಂಥ ಹೇಳಿಕೆ. ನಿಜವಾಗಿಯೂ ಕೂಡ ಆ ವಿಚಾರ ಕನ್ಫ್ಯೂಸ್ ಆಗಿ ಅವರು ಮಾಡಿಕೊಂಡ್ರ, ಅಥವಾ ಸಚಿವ ನಾಗೇಂದ್ರ ಅವರಿಗೂ ಕೂಡ ಈ ಕೃತ್ಯದ ಬಗ್ಗೆ ಗೊತ್ತಿತ್ತಾ ಅನ್ನುವಂಥದ್ದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಈವರೆಗಿನ ತನಿಖೆಯಲ್ಲಿ ಸಚಿವ ನಾಗೇಂದ್ರ ಅವರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಬಗ್ಗೆ ತನಿಖಾಧಿಕಾರಿಗಳಿಗೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ SIT ಮೂಲಗಳಿಂದ ಸಿಕ್ಕಿರುವಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.